ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿ ನ್ಯಾಯಾಲಯದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ವಿವಾಹ ವಿಚ್ಛೇದನ ಬಯಸಿ ಅರ್ಜಿ ಸಲ್ಲಿಸಿದ್ದ 8 ದಂಪತಿಗಳ ಮನಸ್ಸನ್ನ ಬದಲಾಯಿಸಿ ಗಂಗಾವತಿ ನ್ಯಾಯಾಧೀಶರು 1042 ಪುನಃ ಒಂದುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯಕ್, ಹಿರಿಯ ಸಿವಿಲ್ ಮತ್ತು ಪ್ರಭಾರಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ರಮೇಶ್ ಗಾಣಿಗೇರ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ನಾಗೇಶ್ ಪಾಟೀಲ್ ನೇತೃತ್ವದಲ್ಲಿ ಶನಿವಾರ ನಗರದ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿತ್ತು. ವಿಶೇಷವಾಗಿ ದಂಪತಿಗಳಲ್ಲಿ ಮುನಿಸು ಉಂಟಾಗಿ ವಿವಾಹ ವಿಚ್ಛೇದನ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿದ ಪ್ರಕರಣಗಳಲ್ಲಿ 8 ದಂಪತಿಗಳನ್ನು ಒಂದುಗೂಡಿಸುವ ಮೂಲಕ ಗಂಗಾವತಿ ನ್ಯಾಯಾಧೀಶರು ಇತಿಹಾಸ ಸೃಷ್ಟಿಸಿದ್ದಾರೆ. ನ್ಯಾಯಾಧೀಶರು ಮತ್ತು ವಕೀಲರ ಸಮ್ಮುಖದಲ್ಲಿ ದಂಪತಿಗಳು ತಮ್ಮ ವೈಮನಸ್ಸನ್ನ ಬಿಟ್ಟು ಒಂದಾಗಿ ಪುನಃ ದಾಂಪತ್ಯ ಜೀವನ ನಡೆಸುವುದಾಗಿ ಮತ್ತು ಸಂತೋಷದಿಂದ ಕೂಡಿ ಬಾಳುವ ಕುರಿತು ಒಪ್ಪಿಕೊಂಡರು. ಚಳ್ಳೂರ ಕ್ಯಾಂಪ್ನ ಆನಂದ ಬಾಬು ಮತ್ತು ಸತ್ಯವತಿ ದಂಪತಿಗಳು, ಕಾಟಾಪುರದ ಕನಕಗೌಡ ಕುಷ್ಟಗಿಯ ಪಾರ್ವತಮ್ಮ ದಂಪತಿಗಳು, ನವಲಿಯ ವೀರೇಶ್ ಮತ್ತು ಸಿರಗುಪ್ಪಿಯ ಸಂಗೀತ ದಂಪತಿ, ಯತ್ನಟ್ಟಿಯ ಪಾರ್ವತಿ ಮತ್ತು ಸಂಗನಾಳಪುರದ ಕನಕರಾಯ ದಂಪತಿ, ಗೋಡಿನಾಳದ ಮಂಜುಳಾ ಮತ್ತು ಹಿರೇಖೇಡದ ಮೌನೇಶ್ ದಂಪತಿಗಳು, ತೊಂಡಿಹಾಳ ಗ್ರಾಮದ ದುರ್ಗಾ ಮತ್ತು ಹಗಿದಾಳದ ಪರಶುರಾಮ್ ದಂಪತಿಗಳು, ನವಲಿ ತಾಂಡದ ಬುಜ್ಜಿಬಾಯಿ ಮತ್ತು ದಾನಪ್ಪ ದಂಪತಿ ಹಾಗೂ ಅಂಬಿಕಾ ಚೇತನ್ ಕುಮಾರ್ ದಂಪತಿಗಳು ವಿಚ್ಛೇದನ ಅರ್ಜಿ ಹಿಂದಕ್ಕೆ ಪಡೆದು ಒಂದಾಗಿ ಜೀವನ ನಡೆಸಲು ಮುಂದಾದರು. 8 ಜೋಡಿ ದಂಪತಿಗಳು ಹಾರ ಬದಲಾಯಿಸಿ ದಾಂಪತ್ಯ ಜೀವನದ ಮುನಿಸು ಮರೆತಿರುವ ದೃಶ್ಯ ವಿಶೇಷವಾಗಿತ್ತು ಮತ್ತು ಒಂದಾದ ದಂಪತಿಗಳು ನ್ಯಾಯಾಧೀಶರಿಗೆ ಕೃತಜ್ಞತೆ ಸಲ್ಲಿಸಿರುವ ಘಟನೆ ಲೋಕ ಅದಾಲತ್ನ ವಿಶೇಷ ಗಮನ ಸೆಳೆಯಿತು. ನಮ್ಮ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ನಮ್ಮ ಹೆಚ್ಚಿನ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಎಲ್ಲ ಹೇಳಿದ್ದೀವಿ. ಈ ದಿನ ವಿಶೇಷ ಅಂದರೆ ಸುಮಾರು 6 ಜೋಡಿಗಳು ವೈವಾಹಿಕ, 7 ಜೋಡಿಗಳು ವೈವಾಹಿಕ ಜೀವನಕ್ಕೆ ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ನ್ಯಾಯಾಲಯದಿಂದ ಮೆಟ್ಟಲು ಏರಿದ್ರು ವಿವಾಹ ವಿಚ್ಛೇದನಕ್ಕಾಗಿ. ಆದರೆ ನಮ್ಮ ನ್ಯಾಯಾಧೀಶರು ಮತ್ತು ಅವರ ಪರ ವಕೀಲರು ಕೂಡ ಅವರಿಗೆ ಸಾಂತ್ವನ ಕೇಂದ್ರವನ್ನು ಕೂಡ ಒಂದು ಒಳ್ಳೆಯ ರೀತಿ ಒಂದು ಅವರಿಗೆ ಮನವರಿಕೆ ಮಾಡಿ ಈ ಜೋಡಿಯನ್ನು ಉಂಟು ಮಾಡಿದ್ದಾರೆ. ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಿವಾಹ ವಿಚ್ಛೇದನ ಯಾಕೆ ಅಂದರೆ ಯಾವುದೇ ಒಂದು ಕ್ಷುಲ್ಲಕ ಕಾರಣ, ಒಂದು ಗಂಡನಿಂದ ಬರ್ಬೋದು, ಹೆಂಡತಿಯಿಂದನೂ ಬರ್ಬೋದು. ಆದರೆ ಮಕ್ಕಳ ಒಂದು ಭವಿಷ್ಯ ಇದೆ ಇಲ್ಲ, ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇಬ್ಬರಲ್ಲಿ ಒಬ್ಬರು ಸಹಕರಿಸಿ ತಾವು ಒಳ್ಳೆಯ ಜೀವನವನ್ನು ಮಾಡಲಿ ಮತ್ತು ಇಲ್ಲಿ ತನಕ ಒಂದು ಸಮಯವನ್ನು ಮತ್ತು ತಮ್ಮ ಮನಸ್ಸಿನ ಒಂದು ಯಾವುದೇ ರೀತಿಯ ಮಾನಸಿಕವಾಗಿ ನೊಂದು ಈಗ ಇವತ್ತು 7 ಜೋಡಿಗಳು ಪೂರ್ಣ ವಿದಾಯವನ್ನು ಹೇಳಿ ಅವರು ಇನ್ನು ಮಕ್ಕಳೊಂದಿಗೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಒಂದಾಗಿ ಬಾಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತು
ನ್ಯಾಯಾಧೀಶರ ಪರವಾಗಿ ಎಲ್ರಿಗೂ ಕೂಡ ಶುಭವನ್ನು ಬರ್ತಾ ಇದೆ. ಈ ಲೋಕ ಅದಾಲತ್ನಲ್ಲಿ ಈ 6 ಜೋಡಿ ದಂಪತಿಗಳಿಗೆ ನಮ್ಮ ಪುನರ್ಮಿಲನ ಆಗಿದ್ದಾರೆ. ಅವರು ತಮ್ಮ ಸಣ್ಣ ಪುಟ್ಟ ವಿಷಯಗಳಿಗೆ ಬೇರೆ ಬೇರೆ ಕೆಲವು ಅದನ್ನು ವಿವಾಹ ವಿಚ್ಛೇದನದ ಹಂತದವರೆಗೆ ಹೋಗಿದ್ರು. ಆದರೆ ನಮ್ಮ ವಕೀಲರ ಮುಖವರ್ತಿಯಿಂದ ಮತ್ತು ಸಾಹೇಬರ ಒಳ್ಳೆಯ ಸಲಹೆಯಿಂದ ಮತ್ತು ಅವರ ಹಲವಾರು ವಕೀಲರ ಒಂದು ಟೀಕೆ ಮತ್ತು ಅವ್ರನ್ನ ಒಂದು ಗುರುತಿಗೆ ತನ್ನ ಇದರಿಂದ ಮಾಡಿದ್ದಾರೆ. ನಾವಿಗೆ ಯಾವುದೇ ಮುಗಿದುಕೊಳ್ಳತಕ್ಕಂಥ ವಿಷಯ ಇಲ್ಲ. ನಾವು ಆಹಾರ ನೀರಿನ ಆಹಾರ ಬದಲಾವಣೆ ಮಾಡಿಕೊಂಡಿದ್ದೆ. ಅದರಿಂದ ಒಂದು ಅದೃಷ್ಟ 2 ಸಲ ಆಹಾರ ಬದಲಾವಣೆ ಮಾಡ್ಕೊಳ್ಳೋದು ಅದೃಷ್ಟ ಅಂತ ಹೇಳ್ತಾರೆ. ಇನ್ನು ಮುಂದೆ ತಾವು ಒಳ್ಳೆಯ ರೀತಿ ದಾಂಪತ್ಯದಲ್ಲಿ ನಮ್ಮ ಮದುವೆ ಇದನ್ನ ಒಂದು 3ನೇ ವ್ಯಕ್ತಿಯಿಂದ ನಾವು ಬೇರೆ ಬೇರೆ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದು ಹಾಳ್ಬಾರ್ದಂತ ಒಂದು ಕೋರ್ಟ್ನ ಮುಖಾಂತರ ದೇಶದಲ್ಲಿ ಒಂದು ದೇವರು 2ನೇ ಪರಮಾತ್ಮ. ಯಾಕಂದ್ರೆ ಒಂದೇ ಸಲಕ್ಕೆ ಅವ್ರು ತೀರ್ಮಾನ ತನ್ನವರು ನಮ್ಮ 4-5 ಸಲ ಬರೋದು ಮಾಡಿದ್ರು. ನಾವೇ ಕೆಲಸ ಜಾಡೋದು ನಮ್ಮ ಸಂಸಾರ ಕೇಳಿದ್ರೆ ನಮ್ಮ ಮಕ್ಕಳು ಮುಖಾಂತರ ನಾವು ಬೇರೆ ಬೇರೆ ಆಗ್ತೀವಿ. ಆಮೇಲೆ ಈಗ ಅದನ್ನು ಸರ್ವತ್ರ ಮೇಲ್ಪಟ್ಟು ಆಗಿಬಿಟ್ಟಿದೆ ನಮಗೆ ತಂದು ನಮ್ಮಷ್ಟು ನಾವೇ ಅರ್ಥ ಮಾಡಿ ತಂದು ಒಂದಾಗಿ ಈ ನ್ಯಾಯಾಲಯಕ್ಕೆ ನಾನು ಮದರ್ತೇನೆ. ಅದಕ್ಕೋಸ್ಕರ ನಾನು ಮಾತು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.